ಇವಾಗಂತೂ ಎಲ್ಲಿ ನೋಡೋದ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಮಳೆ ಅಂತ ಅಂದರೆ ಆಫೀಸಲ್ಲಿ ಇದ್ದಾಗಲೇ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಮನೆಯಿಂದ ಹೊರಡಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಬರಬೇಕಾದ್ರೆ ಮಳೆ, ಸಾಕಾಗೋಗಿದೆ. ಎಷ್ಟಂತ ಅಂದರೆ ನೋಡಿ, ಎಲ್ಲ ಛತ್ರಿ ಇಟ್ಕೊಂಡು ಓಡಾಡ್ತಿದ್ರೆ ನನಗೆ ಆಫೀಸಲ್ಲಿ ಎನಿ ಟೈಮ್ ಛತ್ರಿ ಇರ್ತಿತ್ತು. ಇವಾಗ ಅದು ಕೂಡ ಇಲ್ಲ. ಎಲ್ಲ ತೊಗೊಂಡೋಗ್ಬಿಡ್ತಾರಲ್ವ ಬೇಗ ಬೇಗ ಹೋದವರು. ಸೊ ನಾನು ನಮ್ಮ ಮನೆಯವ್ರಿಗೆ ಅಂತ ಇಲ್ಲಿಗೆ ಬಸ್ಸಿಂದ ಬಂದು ಇಳಿದು ಜಸ್ಟು ಆ ಬ್ರಿಡ್ಜ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ. ಅದರಲ್ಲೇ ನಿಂತ್ಕೊಂಡಿದ್ದೆ. ನಮ್ಮ ಮನೆಯವ್ರು ಬಂದ ಮೇಲೆ ನೋಡಿ, ಈ ಮಳೆನಲ್ಲೂ ಪಾಪ ಅವರು ರೈನ್ ಕೋಟ್ ಹಾಕ್ಕೊಂಡು ಬಂದಿದ್ದರು. ನಾನು ಕೂಡ ರೈನ್ ಕೋಟ್ ಹಾಕ್ಕೊಂಡೇ ಬಂದ್ವಿ ಇಬ್ಬರೂ. ಇಲ್ಲ ಅಂದರೆ ಮಳೆ ಬಿಡಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಇವತ್ತು ಮಳೆ ಬಿಡೋ ತನಕ ಮನೆಗೆ ಬರೋಕ್ಕೆ ಆಗಲ್ಲ. ಸೊ ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಬರಲೇಬೇಕು, ನಮ್ಮ ಗೂಡು ಸೇರಲೇಬೇಕು ಅಲ್ವಾ. ಅದಕ್ಕೋಸ್ಕರ ಇವತ್ತೇ ಅಂತಲ್ಲ, ನಾವು ಪ್ರತಿ ಸಲನೂ ಅಷ್ಟೇ ಇದ್ದಕ್ಕಿಂತ ಹೆವಿ ಮಳೆ ಬಂದಾಗಲೂ ಬರ್ತೀವಿ. ಜೊತೆಗೆ ರೋಡ್ಗಳು ಕೂಡ ಸರಿ ಇಲ್ಲ. ಇದೆಲ್ಲ ನಾವು ಬರೋ ಆಫೀಸ್ ರೋಡೆಲ್ಲ ಸ್ವಲ್ಪ ಪರವಾಗಿರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನೋಡಿ, ರೋಡೆಲ್ಲ ಹಳ್ಳ ಕೊಳ್ಳ ದಿಣ್ಣೆ ಆಗಿ ಅಲ್ಲಿ ಬರೋದಕ್ಕೂ ಹೆವಿ ಹಿಂಸೆ. ಜೊತೆಗೆ ಬಾಡಿ ಪೇಯ್ನ್ ಬೇರೆ ಬಂದಿರುತ್ತೆ. ಮನೆಗೆ ಬಂದು ಮತ್ತೆ ಅಡುಗೆ ಅದು ಸ್ಟಾರ್ಟ್ ಮಾಡಲೇಬೇಕು. ಮತ್ತು ಇವಾಗೆಲ್ಲ ಮೋರಿ ಒಳಚರಂಡಿ ವ್ಯವಸ್ಥೆ ಇಲ್ದಿರೋದ್ರಿಂದ ರೋಡನ್ನೇ ಒಂಥರ ಈಜ್ಕೊಳ್ಳೋ ಥರ ಆಗಿಬಿಟ್ಟಿದೆ ನೋಡಿ. ಅದಕ್ಕಿಂತ ಹೆಚ್ಚಾಗಿ ಏನು ಅನಿಸುತ್ತೆ ಗೊತ್ತಾ, ಎಲ್ಲ ಹೇಳ್ತಾರೆ ಏನಿಬ್ಬರು ಕೆಲಸ ಮಾಡ್ತೀರಾ ಅನ್ನೋ ಥರ. ಯಾರು ಏನಾದರೂ ಅಂದ್ಕೊಳ್ಳಿ, ಸಿಟಿಲಿದ್ದೀವಿ ಅಂತನಾದರೂ ಅಂದ್ಕೊಳ್ಳಿ, ಕೆಲಸ ಮಾಡ್ಕೊಂಡು ಬರೋರಿಗೆ ಗೊತ್ತು ಆ ಕಷ್ಟ ಏನು ಅಂತ. ಆ ಥರ ಅಂದರೆ ನನಗೇನು ಆ ಥರ ಅನಿಸುತ್ತೆ ಅಂದರೆ, ಬೇರೆಯವ್ರಿಗೆ ಹೇಳೋಕ್ಕಿಂತ ಮುಂಚೆ ತಾವು ಅದನ್ನು ಅನುಭವಿಸಿದ್ರೆ ಒಳ್ಳೇದಲ್ವ. ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಕೆಲ್ಸಕ್ಕೆ ಹೋಗಿದ್ದು ಬರ್ತೀವಿ ಅಂದರೆ ಅದು ನಮ್ಮ ಜೀವನನ ಇನ್ನೂ ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೋಸ್ಕರ. ಬೇರೆಯವ್ರ ಹತ್ರ ಕೈ ಚಾಚಿ ಬದುಕೋದಕ್ಕಿಂತ ಒಂದೊಳ್ಳೆ ಕೆಲಸನ ಮಾಡಿಕೊಂಡು ನಮ್ಮ ಪರಿಶ್ರಮದಲ್ಲಿ ಮೇಲೆ ಬರೋದು ಎಷ್ಟು ಉತ್ತಮ ಅಲ್ವಾ. ನಾವಿಬ್ಬರು ಮದುವೆ ಆದಾಗಿಂದನೂ ಅಷ್ಟೇ ಒಬ್ರಿಗೊಬ್ರು ಜೊತೆಯಲ್ಲೇ ಕೈ ಹಿಡಿದು ಬಾಳ್ದವರು. ಇವಾಗಲೂ ಅಷ್ಟೇ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತೀವಿ. ನಾವು ಇದೇ ಥರನೇ ಇರೋದು. ಎಲ್ಲರೂ ಅಷ್ಟೇ ನಿಮ್ಮ ಲೈಫಲ್ಲಿ ನೀವು ದುಡಿದು ಒಂದು ಹಂತಕ್ಕೆ ನಿಮ್ಮನ್ನು ಜೀವನನ ಕಟ್ಕೊಳ್ಳೋ ತನಕ ಒಂದು ಸ್ಟ್ರಗಲ್ಸ್ ಅಂತ ಇದ್ದೇ ಇರುತ್ತೆ. ನಿಮ್ದು ಹೇಗಿದೆ ಈಗಿನ ಲೈಫ್ ಸ್ಟೈಲು ಕಮೆಂಟ್ ಮಾಡಿ.